ಮಾಡ್ತಿದ್ವಿ ಈಸಿ ವೇ ಆಫ್ ಗೆಟ್. ಹಲೋ ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ನೋಡ್ತಿದ್ವಿ ಈಸಿ ವೇ ಆಫ್ ಗೆಟ್ಟಿಂಗ್ 40 ಮಾರ್ಕ್ಸ್ ಅಂತಂದೇಳಿ. ಅದರಲ್ಲಿ ಪಾರ್ಟ್ 7ವರೆಗೂ ಬಂದಿದ್ದೀವಿ. ಪಾರ್ಟ್ 7ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರ್ ಮೇಲೆ ಮೀನು, ಮೀಡಿಯನು, ಮೋಡ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಇದು ಕಂಪಲ್ಸರಿ 3 ಮಾರ್ಕಿಗೆ ಬರ್ತಕ್ಕಂಥ ಒಂದು ಕ್ವಶನು. ಐದರ್ ಫೈಂಡ್ ದ ಮೀನ್ ಆರ್ ಫೈಂಡ್ ದ ಮೀಡಿಯನ್ ಆರ್ ಫೈಂಡ್ ದ ಮೋಡ್ ಅಂತಂದೇಳಿ ಮೂರು ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಲ್ಲಿ ನಾವೀಗ 7.1ನಲ್ಲಿ ಮೀನನ್ನು ಫೈಂಡ್ ಔಟ್ ಮಾಡೋದನ್ನು ನೋಡಿದ್ದೀವಿ. 7.2ನಲ್ಲಿ ಮೀಡಿಯನನ್ನು ಫೈಂಡ್ ಔಟ್ ಮಾಡೋದನ್ನು ನೋಡಿದ್ದೀವಿ. ಇದು ಪಾರ್ಟ್ 3. ಪಾರ್ಟ್ 7.3ನಲ್ಲಿ ಮೋಡನ್ನು ಫೈಂಡ್ ಔಟ್ ಮಾಡೋದು. ಅಂದರೆ ಮೋಡನ್ನು ಫೈಂಡ್ ಔಟ್ ಮಾಡೋ ವೇ ಯಾವುದು, ಅದನ್ನು ಯಾವ ಥರ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮೋಡ್ ಅಂತಂದರೆ ಏನು ತಿಳ್ಕೊಬೇಕಾಗುತ್ತೆ. ಮೋಡ್ ಅಂತಂದರೆ ಮೋಸ್ಟ್ ಟೈಮ್ಸ್ ದ ನಂಬರ್ ವಿಚ್ ಈಸ್ ರಿಪೀಟೆಡ್ ಮೋಸ್ಟ್ ಟೈಮ್ಸ್ ಅಂತಂದೇಳಿ, ಅಂದರೆ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿರ್ತಕ್ಕಂಥ ನಂಬರನ್ನು ನಾವು ಮೋಡ್ ಅಂತಂದೇಳಿ ಕರಿತೀವಿ. ಒಂದು ಡಾಟಾದಲ್ಲಿ ಮೋಸ್ಟ್ ಟೈಮ್ಸ್ ರಿಪೀಟ್ ಆಗಿರ್ತಕ್ಕಂಥ ನಂಬರ್ನ ನಾವು ಮೋಡ್ ಅಂತ ಕರಿತೀವಿ. ಮೋಡ್ ಈಸ್ ದ ವ್ಯಾಲ್ಯೂ ದಟ್ ಅಪಿಯರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಎ ಡಾಟಾ ಸೆಟ್. ಅವಾಗಲೇ ಹೇಳಿದೆ, ಒಂದು ಡಾಟಾದಲ್ಲಿ ನಾನು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿರ್ತಕ್ಕಂಥ ನಂಬರ್ನ ಐಡೆಂಟಿಫೈ ಮಾಡಬೇಕು, ಅದೇ ಮೋಡ್ ವ್ಯಾಲ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಅನ್ಗ್ರೂಪ್ಡ್ ಡಾಟಾದಲ್ಲಿ ನೋಡ್ರಿ, ಈ ಥರ ಡಾಟಾ ಇದೆ. ಈ ಒಂದು ಡಾಟಾದಲ್ಲಿ 1 ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದೆ, 3 ಅನ್ನೋದು ಬರೀ 3 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾಗಿ 1 ಅನ್ನು ನಾವು ಮೋಡ್ ವ್ಯಾಲ್ಯೂ ಫಾರ್ ದಿಸ್ ಡಾಟಾ ಅಂತ ಹೇಳ್ತೀವಿ. ದಟ್ ಈಸ್ ಮೋಡ್ ವ್ಯಾಲ್ಯೂ. ನೋಡ್ರಿ, 1 2 3 4 ಟೈಮ್ಸ್ ರಿಪೀಟ್ ಆಗಿದೆ. ಬೇರೆ ಯಾವ ನಂಬರನ್ನು ಕೂಡ ಅಷ್ಟು ಟೈಮ್ಸ್ ರಿಪೀಟ್ ಆಗಿಲ್ಲ. ಹಂಗಾಗಿ ಮೋಡ್ ಈಸ್ ಈಕ್ವಲ್ ಟು 1 ಅಂತಂದು ಹೇಳ್ತೀವಿ ಫಾರ್ ಅನ್ಗ್ರೂಪ್ಡ್ ಡಾಟಾ. ಹಾಗಾದರೆ ಗ್ರೂಪ್ಡ್ ಡಾಟಾಗೆ ಮೋಡನ್ನು ಫೈಂಡ್ ಔಟ್ ಮಾಡ್ತಕ್ಕಂಥವೇ ಯಾವುದು? ಫಾರ್ ಗ್ರೂಪ್ಡ್ ಡಾಟಾ, ಫಾರ್ ಎಕ್ಸಾಂಪಲ್ ನೋಡಿದಿರಿ ನೀವು, ಗ್ರೂಪ್ಡ್ ಡಾಟಾ ಈ ಥರ ಇರುತ್ತೆ, ಕ್ಲಾಸ್ ಇಂಟರ್ವಲ್ಲು, ಫ್ರೀಕ್ವೆನ್ಸಿ ಹಿಂಗೆಲ್ಲ ಇರುತ್ತೆ. ಈ ಒಂದು ಡಾಟಾಗೆ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದರೆ, ಅದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಈ ಥರ ಇರುತ್ತೆ. ಮೋಡ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ತಾ ಇದ್ದೀರಿ, ಮೋಡ್ ಈಸ್ ಈಕ್ವಲ್ ಟು LRL ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ F1 ವ್ಯಾಲ್ಯೂ ಏನು, F0 ವ್ಯಾಲ್ಯೂ ಏನು, F2 ವ್ಯಾಲ್ಯೂ ಏನು, ಆ್ಯಂಡ್ H ವ್ಯಾಲ್ಯೂ ಏನು, LRL ವ್ಯಾಲ್ಯೂ ಏನು, ಅದೆಲ್ಲ ಪ್ರಾಬ್ಲಮ್ ಮಾಡಬೇಕಾದ್ರೆ ನನಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸಿಂಪಲಾಗಿ ತಿಳ್ಕೊಳ್ಳೋಣ. ಎನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ, ಅಂದರೆ ನಿಮ್ಗೆ ಗೊತ್ತಿದೆ. ಲಾಸ್ಟು ಮೀನಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿದ್ದೀರಿ, ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿದಿರಿ. ಎನ್ ವ್ಯಾಲ್ಯೂ ಅಂತಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇದರಲ್ಲಿ ಎನ್ ವ್ಯಾಲ್ಯೂ ಏನು ಇರೋದಿಲ್ಲ, ಸುಮ್ಮನೆ ಜಸ್ಟ್ ಬರ್ಕೊಳ್ಳೋದಷ್ಟೇ. ದೆನ್ LRL ಅಂತಂದರೆ ನೀವು ಮೀಡಿಯನಲ್ಲಿ ನೋಡಿದಿರಿ. LRL ಅಂತಂದರೆ ಲೋವರ್ ರಿಯಲ್ ಲಿಮಿಟ್ ಅಂತ ಹೇಳ್ತೀವಿ. ಇದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ LRL ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತಂದೇಳಿ. ದೆನ್ F1 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ, ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಮೇನ್ ಬೇಕಾಗಿರೋದು ನಮಗೆ F1 ಅನ್ನು ಹುಡುಕಿದೆ ಅಂತಂದರೆ, ನಾವು F1 ಅನ್ನು ಐಡೆಂಟಿಫೈ ಮಾಡಿದೆ ಅಂತಂದರೆ, ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ F1 ಐಡೆಂಟಿಫೈ ಮಾಡಿದೆ ಅಂದರೆ ಎಲ್ಲ ವ್ಯಾಲ್ಯೂ ಸಿಗ್ಬಿಡುತ್ತೆ ನಮಗೆ. F1 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್ ಅಂತ ಹೇಳ್ತೀವಿ. ಈ F1 ಮೇಲ್ಗಡೆ ಅಂದರೆ F1 ಹಿಂದ್ಗಡೆ ಅಥವಾ ಮೇಲ್ಗಡೆ F0 ಇರುತ್ತೆ. F1 ಮುಂದ್ಗಡೆ ಅಥವಾ ಕೆಳಗಡೆ F2 ಇರುತ್ತೆ. ಅದು ಸಕ್ಸೀಡಿಂಗು ಮತ್ತು ಪ್ರಿಸೀಡಿಂಗ್ನಲ್ಲಿ ಇರುತ್ತೆ. ಹಂಗಾದರೆ F1 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್ ಅಂತ ಗೊತ್ತಾಯಿತು. ದೆನ್ H ಅಂತಂದರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ನಿಮ್ಗೆ ಗೊತ್ತಿದೆ. H ವ್ಯಾಲ್ಯೂವನ್ನು ನಾವು ಮೀಡಿಯನಲ್ಲಿ ನೋಡಿದ್ದೀವಿ. H ವ್ಯಾಲ್ಯೂವನ್ನು ಯಾವ ಥರ ತೊಗೊಳ್ತೀವಿ ಅಂತಂದೇಳಿ. ಇಲ್ಲೇನು ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸನ್ನು ಕ್ಲಾಸ್ ಇಂಟರ್ವಲ್ನಲ್ಲಿ ನಂಬರ್ನ ಡಿಫರೆನ್ಸ್ ಏನಿದೆಯಲ್ಲ, ಇದು H ವ್ಯಾಲ್ಯೂ ಆಗುತ್ತೆ, ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಇಲ್ಲಿ 10 ಆಗುತ್ತೆ, ನಿಮ್ಗೆ ಗೊತ್ತಿದೆ. ಇಲ್ಲಿ 10ನಲ್ಲಿ 0 ಹೋಯಿತು ಅಂದರೆ 10 ಬರುತ್ತೆ. 20ನಲ್ಲಿ 10ಅನ್ನು ಸಬ್ಟ್ರಾಕ್ಷನ್ ಮಾಡಿದೆ ಅಂದರೆ ನಮಗೆ 10 ಬರುತ್ತೆ. 30ನಲ್ಲಿ 20 ಸಬ್ಟ್ರಾಕ್ಷನ್ ಮಾಡಿದರೆ 10 ಬರುತ್ತೆ. ಸೊ H ವ್ಯಾಲ್ಯೂ ಇನ್ ದಿಸ್ ಡಾಟಾ ಈಸ್ 10 ಅಂತ ಹೇಳ್ಬೋದು. ಅದು H ವ್ಯಾಲ್ಯೂ ಅಂದರೆ ಏನು ಅಂದರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ, ಕ್ಲಾಸ್ ಇಂಟರ್ವಲ್ನ ಸೈಜ್. ದೆನ್ F0 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮೋಡಲ್ ಕ್ಲಾಸ್. ನಾವು ಮೋಡಲ್ ಕ್ಲಾಸ್ ಅಂತ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ F1ಗೆ, ಅದ್ರ ಹಿಂದಿನ ಇರ್ತಕ್ಕಂಥದ್ದು ಅಂದರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ನಾವು F0 ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮೋಡಲ್ ಕ್ಲಾಸ್ ಅಂತ ಹೇಳ್ತೀವಿ. ದೆನ್ F2 ಅಂತ ಬರುತ್ತೆ. F2 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್. ಇದೇನು F1 ಅಂತ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನಾವು, ಅದ್ರ ಕೆಳಗಡೆ ಇರ್ತಕ್ಕಂಥದ್ದೇ F2 ವ್ಯಾಲ್ಯೂ.
ವಿತ್ ಎಕ್ಸಾಂಪಲ್ ಸಮೇತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ F1 H ಮತ್ತು F0 ಆ್ಯಂಡ್ F2 ವ್ಯಾಲ್ಯೂಸನ್ನು ಯಾವ ಥರ ನಾವು ತೊಗೊಳ್ತೀವಿ ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಕ್ವಶನ್ ಇದೆ, ಪ್ರಾಬ್ಲಮ್ ಇದೆ ನೋಡ್ರಿ. ಈ ಥರ ಕ್ವಶನ್ ನಂಬರ್ 1, ಫೈಂಡ್ ದ ಮೋಡ್ ವ್ಯಾಲ್ಯೂ ಫಾರ್ ಗಿವನ್ ಡಾಟಾ. ಕೊಟ್ಟಿರ್ತಕ್ಕಂಥ ಡಾಟಾಗೆ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಡಾಟಾ ಈ ಥರ ಇದೆ, ಏಜ್ ಮತ್ತು ನಂಬರ್ ಆಫ್ ಪೀಪಲ್ಸ್. ಕೊಟ್ಟಿರ್ತಕ್ಕಂಥ ಈ ಡಾಟಾಗೆ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿರಿ, ಇಲ್ಲಿ ಹಾರಿಜೆಂಟಲ್ ಆಗಿ ಕೊಟ್ಟಿದ್ದಾರೆ, ನಾವು ವರ್ಟಿಕಲಿ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಅದು ಫಾರ್ಮುಲಾವನ್ನು ಕಂಪಲ್ಸರಿ ನಾವು ತಿಳ್ಕೋಬೇಕು. ಫಾರ್ಮುಲಾ ಮೋಡ್ ಈಸ್ ಈಕ್ವಲ್ ಟು, ಇಲ್ಲಿದೆ, ಮೋಡ್ ಈಸ್ ಈಕ್ವಲ್ ಟು LRL ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಹಂಗಾದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ ಈ ಎಲ್ಲ ವ್ಯಾಲ್ಯೂಸನ್ನು ತೊಗೋಬೇಕು ನಾವು. LRL ವ್ಯಾಲ್ಯೂವು, F1 ವ್ಯಾಲ್ಯೂವು, F0 ವ್ಯಾಲ್ಯೂವು, F2 ವ್ಯಾಲ್ಯೂವು, H ವ್ಯಾಲ್ಯೂ, ಇಷ್ಟು ವ್ಯಾಲ್ಯೂಸನ್ನು ನಾವು ತೊಗೊಂಡು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಈ ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ. ಈಗ ಕೊಟ್ಟಿರ್ತಕ್ಕಂಥ ಇದನ್ನು ಡಾಟಾವನ್ನು ನಾವು ಹಾರಿಜಾಂಟಲ್ ಆಗಿ ಕೊಟ್ಟಿದ್ದಾರೆ ಅವರು, ವರ್ಟಿಕಲಿ ಬರ್ಕೊಳ್ಳೋಣ. ಏಜ್ ಪ್ಲೇಸ್ನಲ್ಲಿ ಕ್ಲಾಸ್ ಇಂಟರ್ವೆಲ್ಲು ಆ್ಯಂಡ್ ನಂಬರ್ ಆಫ್ ಪೀಪಲ್ಸ್ ಪ್ಲೇಸ್ನಲ್ಲಿ F ವ್ಯಾಲ್ಯೂವನ್ನು ಬರ್ಕೊಂಡು ಇದು ಡಾಟಾವನ್ನು ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ. ಕ್ಲಾಸ್ ಇಂಟರ್ವೆಲ್ ಹಿಂಗಿದೆ, ಫ್ರೀಕ್ವೆನ್ಸಿ ಹಿಂಗಿದೆ, ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ನಾನು ತೋರಿಸಿದ್ದೀನಿ, ಇಲ್ಲಿ F1 F0 F2 ಹೆಂಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಮೊದಲು ನಾವು ಮಾಡಬೇಕಾಗಿರೋದು F1 ಕಾಲಮನ್ನು, F1 ಒಂದು F1 ರೋವನ್ನು ನಾವು ಬ್ಲಾಕ್ ಮಾಡ್ಕೋಬೇಕು, ಅಥವಾ F1 ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡಬೇಕು. ಈ F ಕಾಲಮ್ನಲ್ಲಿ, ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ, ಈ ಕಾಲಮ್ನಲ್ಲಿ ಎಲ್ಲೋ ಒಂದು ಕಡೆ F1 ಸಿಗುತ್ತೆ. ಅದು F1 ಹೆಂಗೆ ಸಿಗುತ್ತೆ ಅಂತಂದರೆ ನೋಡ್ರಿ, ಈ ಒಂದು F ಕಾಲಮ್ನಲ್ಲಿ ಹೈಯೆಸ್ಟ್ ನಂಬರೇ F1. ಹಂಗಾದರೆ ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 8. 8ಅನ್ನು ಏನಂತ ಕರಿತೀವಿ? F1 ಅಂತ ಕರಿತೀವಿ. ದಟ್ಸ್ ಇಟ್. ಹಂಗಾದರೆ ಈ ಒಂದು ರೋನ ನಾವು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಕೋಬೇಕು. ಹಿಂಗೆ ಬ್ಲಾಕ್ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಇರ್ತಕ್ಕಂಥದ್ದು F0 ವ್ಯಾಲ್ಯೂ ಇದು. ಅದ್ರ ಕೆಳಗಡೆ ಇರ್ತಕ್ಕಂಥದ್ದು F2 ವ್ಯಾಲ್ಯೂ. ಇದು F0 ವ್ಯಾಲ್ಯೂ, ಇದು F2 ವ್ಯಾಲ್ಯೂ. ಸೊ LRL ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಥರ ಬ್ಲಾಕ್ ಮಾಡ್ಕೊಂಡಿರ್ತೀವಲ್ಲ ಈ ರೋನ, ಈ ಒಂದು ರೋನಲ್ಲಿ ಸಿಗುತ್ತೆ ನಮಗೆ. ದಟ್ ಈಸ್ 40. ಇಲ್ಲಿದೆಯಲ್ಲ ಕ್ಲಾಸ್ ಇಂಟರ್ವೆಲ್ನಲ್ಲಿ, ಇಲ್ಲಿ ಲೋವರ್ ರಿಯಲ್ ಲಿಮಿಟ್ ಅಂದರೆ 40. ಇದು LRL ವ್ಯಾಲ್ಯೂ, ಇದು F1 ವ್ಯಾಲ್ಯೂ, ಇದು F0 ವ್ಯಾಲ್ಯೂ, ಇದು F2 ವ್ಯಾಲ್ಯೂ. ಈ ಮೋಡಲ್ ಕ್ಲಾಸ್ ಏನು ಸಿಗುತ್ತಲ್ಲ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆಯಲ್ಲ ಇದರಲ್ಲಿ, ಇದನ್ನು ಬ್ಲಾಕ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಅಂದರೆ ಪ್ರೀವಿಯಸ್ ಇರ್ತಕ್ಕಂಥದ್ದು F0, ಆಮೇಲೆ ಆಫ್ಟರ್ ಇರ್ತಕ್ಕಂಥದ್ದು ಇದು 2 ಅನ್ನೋದು F2. ಇಷ್ಟು ವ್ಯಾಲ್ಯೂ ಸಿಗುತ್ತವೆ. ಅದನ್ನು ಒಂದೊಂದಾಗಿ ಬರ್ಕೊತಾ ಹೋಗ್ಬೇಕು ನಾವಿಲ್ಲಿ. LRL ವ್ಯಾಲ್ಯೂ ಎಷ್ಟಿರಲಿ? 40. ದೆನ್ F0 ಅಂತಂದರೆ ಇಲ್ಲಿ 7. ಫಸ್ಟ್ F0 ಅನ್ನು ಬರ್ಕೊಳ್ಳೋಣ, ದಟ್ ಈಸ್ 7. ಆ್ಯಂಡ್ F1 ವ್ಯಾಲ್ಯೂ 8 ಇದೆ, 8 ಬರೆಯೋಣ. ದೆನ್ F2 ಅಂತಂದರೆ 2 ಇದೆ, ಅದ 2ಅನ್ನು ಇಲ್ಲಿ ಬರ್ಕೊಳ್ಳೋಣ. ದೆನ್ ಇದರಲ್ಲಿ ಇನ್ನೊಂದು ಬಿಟ್ವಿ ನಾವು H ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಇದು ಕ್ಲಾಸ್ ಇಂಟರ್ವೆಲ್ನಲ್ಲಿ ಡಿಫ್ರೆನ್ಸ್ ಏನಿದೆಯಲ್ಲ, ಇದು 10, 0, 20, 10. ಇದನ್ನು ಸಬ್ಟ್ರಾಕ್ಷನ್ ಮಾಡಿದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ 10ನಲ್ಲಿ 0 ಸಬ್ಟ್ರಾಕ್ಷನ್ ಮಾಡಿದರೆ 10 ಬರುತ್ತೆ, 20ನಲ್ಲಿ 10ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 10 ಬರುತ್ತೆ. ಸೊ ಫಿಕ್ಸ್ಡ್ ನಂಬರ್ ಅಂದರೆ H ಈಸ್ ಈಕ್ವಲ್ ಟು 10 ಅಂತ ಹೇಳ್ತೀವಿ. ಈಗ ಇದಿಷ್ಟು ವ್ಯಾಲ್ಯೂಸನ್ನು ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದರೆ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದಂಗೆ. ಸೊ ಮೋಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇಲ್ಲಿದೆ, ಫಾರ್ಮುಲಾವನ್ನು ಬರ್ಕೊಳ್ಳೋಣ ಇನ್ನೊಂದ್ಸಲ. LRL ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈಗ ವ್ಯಾಲ್ಯೂಸನ್ನು ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ದಿಸ್ ಈಸ್ ಈಕ್ವಲ್ ಟು LRL ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಬರ್ಕೊಂಡಿರ್ತಕ್ಕಂಥ ಡಾಟಾದಲ್ಲಿ ನೋಡ್ರಲ್ಲಿ LRL ವ್ಯಾಲ್ಯೂ ಎಷ್ಟು? 40. ಆ 40ಅನ್ನು ಇಲ್ಲಿ ಬರೆಯೋಣ. LRL ಪ್ಲೇಸ್ನಲ್ಲಿ 40 ಪ್ಲಸ್ ಇದೆ, ಪ್ಲಸ್ ಬರೆಯೋಣ. ಇದು ಬ್ರಾಕೆಟ್ ಒಳಗಡೆ F1 ಅಂತಂದರೆ ಅಲ್ಲಿ ಏನು? 7. ಹೌದಾ? ಸಾರಿ, 8. F1 ಅಂತಂದರೆ ಎಷ್ಟು? 8ಅನ್ನು ಬರೆಯೋಣ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. F0 ಅಂತಂದರೆ ಏನಲ್ಲಿ? 7ಅನ್ನು ಬರ್ಕೊಳ್ಳೋಣ. ಓಲ್ ಡಿವೈಡೆಡ್ ಬೈ ಇದೆ, ಇಲ್ಲಿ ಓಲ್ ಡಿವೈಡೆಡ್ ಬೈ ಇದೆ, ಓಲ್ ಡಿವೈಡೆಡ್ ಬೈ ಬರ್ಕೊಂಡು ಇಲ್ಲಿ 2 ಇಂಟು F1 ಅಂತಂದರೆ 2 ಪ್ಲೇಸ್ನಲ್ಲಿ 2 ಹಂಗೆ ಬರೋದು, ಇಂಟು F1 ಅಂತಂದರೆ ಅಲ್ಲಿ 8. ಸೊ 2 ಇಂಟು 8 ಮೈನಸ್ ಪ್ಲೇಸ್ನಲ್ಲಿ ಮೈನಸ್. F0 ಅಂತಂದರೆ 7, ದೆನ್ F2 ಅಂತಂದರೆ 2. ಇದನ್ನು ಬರ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಇಂಟು H ಅಂತಂದರೆ ಏನು? H ಅಂದರೆ ಕಾಮನ್ ಡಿಫರೆನ್ಸ್, ದಟ್ ಈಸ್ 10ಅನ್ನು ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡೋದು ಅಷ್ಟೇ ಉಳ್ಕೊಂಡಿರೋದು. ಈಗ ಇದು ಡಾಟಾ ಬಿಟ್ಬಿಡ್ರಿ, ಇವಾಗ ಸಿಂಪ್ಲಿಫಿಕೇಷನ್ ಅಷ್ಟೇ ಇರೋದು. ಸಿಂಪ್ಲಿಫೈ ಮಾಡಿದಾಗ 40 ಪ್ಲೇಸ್ನಲ್ಲಿ 40 ಹಂಗೆ ಬರೋದು, ಪ್ಲಸ್ ಇಲ್ಲಿ ನೋಡಿರಿ 8ಅಲ್ಲಿ 7ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 1 ಬರುತ್ತೆ. 1ಅನ್ನು ಹಂಗೆ ಬರ್ಕೊಂಡು ಇಲ್ಲಿ ಡಿನಾಮಿನೇಟರ್ನಲ್ಲಿ, ಕೆಳಗಡೆ ಡಿನಾಮಿನೇಟರ್ನಲ್ಲಿ 2 8 16
ಈ 16ನಲ್ಲಿ 7 ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ? 9 ಬರುತ್ತೆ. ಇಲ್ಲಿಗೆ 9 ಉಳಿಯುತ್ತೆ. ಇಲ್ಲಿ 9ನಲ್ಲಿ ಮತ್ತೆ 2 ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ? 7 ಬರುತ್ತೆ. ಆ 7 ಇಲ್ಲಿ ಬರೆಯೋದು. ಸೊ ಇಂಟು 10 ಪ್ಲೇಸ್ನಲ್ಲಿ 10 ಹಂಗೆ ಬರ್ಕೊಳ್ಳೋಣ. ಇವಾಗ ಇಲ್ಲಿ ಡಿನಾಮಿನೇಟರಿಂದ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋಣ. ದಟ್ ಈಸ್ 10 ಇಂಟು 1, 10 1 10. 40 ಪ್ಲೇಸ್ನಲ್ಲಿ 40 ಹಂಗೆ ಬರ್ಕೊಳ್ಳೋಣ. ಪ್ಲಸ್ ಪ್ಲೇಸ್ನಲ್ಲಿ ಪ್ಲಸ್ 10 1 10 ಡಿವೈಡೆಡ್ ಬೈ 7. ಅಂದರೆ ಇದು ಫ್ರಾಕ್ಷನ್ ಇದೆಯಲ್ಲ 10/7 ಅನ್ನೋದು, ಇದನ್ನು ಸಪ್ರೇಟಾಗಿ ರಫಲ್ಲಿ ಸಾಲ್ವ್ ಮಾಡಿದಾಗ ಅಂದರೆ 10 ಮಿಡ್ಲಾಗಿ ಹಾಕೊಂಡ್ಬಿಟ್ಟು 7ಇಂದ ಡಿವೈಡ್ ಮಾಡಿದೆ ಅಂತಂದರೆ ನಮಗೆ 1.428 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂದರೆ ನಮಗೆ 1.428 ಅಂತ ಬರುತ್ತೆ. 40 ಪ್ಲೇಸ್ನಲ್ಲಿ 40 ಹಂಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದು ಪ್ಲಸ್ ಇರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಆವಾಗ ನಮಗೆ ಫೈನಲಿ ಮೋಡ್ ವ್ಯಾಲ್ಯೂ ಬರುತ್ತೆ. ಸೊ ಮೋಡ್ ಈಸ್ ಈಕ್ವಲ್ ಟು 40 ಪ್ಲಸ್ 1.428 ಅಂತಂದರೆ 41.428 ಅಂತ. ಈ ಥರ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. 41.428 ಅಂತ. ಹೀಗೆ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಮೊದಲು ಮೇನ್ ಆಗಿ ಬೇಕಾಗಿರೋದು ಯಾವುದು ಅಂತಂದರೆ F1 ವ್ಯಾಲ್ಯೂ, ಮೋಡಲ್ ಕ್ಲಾಸ್ ಬೇಕಾಗುತ್ತೆ. ಈ ಮೋಡಲ್ ಕ್ಲಾಸ್ ಎಲ್ಲಿ ಸಿಗುತ್ತೆ ಅಂತಂದರೆ F ಕಾಲಮ್ನಲ್ಲಿ. ಈ ಕಾಲಮ್ನಲ್ಲಿ ಹೈಯೆಸ್ಟ್ ನಂಬರ್ ಏನಿರುತ್ತಲ್ಲ ಆ ನಂಬರನ್ನು ನೋಡಿಕೊಂಡು ಇದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಿದೆ ಅಂತಂದರೆ LRL ವ್ಯಾಲ್ಯೂ ಸಿಗುತ್ತೆ, F1 ವ್ಯಾಲ್ಯೂ ಸಿಗುತ್ತೆ. ಇದ್ರ ಮೇಲ್ಗಡೆ ಇರತಕ್ಕಂಥದ್ದು F0 ವ್ಯಾಲ್ಯೂ, ಇದ್ರ ಕೆಳಗಡೆ ಇರತಕ್ಕಂಥದ್ದು F2 ವ್ಯಾಲ್ಯೂ ಆ್ಯಂಡ್ H ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ. ಈ ಎಲ್ಲ ವ್ಯಾಲ್ಯೂಸನ್ನು ಇದರಲ್ಲಿ ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿದರೆ ನಮಗೆ ಮೋಡ್ ವ್ಯಾಲ್ಯೂ ಬರುತ್ತೆ. ಈ ಥರ ನಾವು ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಕ್ವಶನ್ ನಂಬರ್ 2ನಲ್ಲಿ ಈ ಥರ ಇದೆ. ಇನ್ ಎ ಗ್ರೂಪ್ ಆಫ್ 20 ಎಂಪ್ಲಾಯೀಸ್ ಇನ್ ಎ ಕಂಪ್ನಿ, following is the data they achieved rank. Find the model rank for the employees. ಅಂದರೆ ಒಂದು ಕಂಪ್ನಿಯಲ್ಲಿ 20 ಮೆಂಬರ್ಸು ಒಂದು ರ್ಯಾಂಕ್ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರದ್ದು ರ್ಯಾಂಕ್ ಲಿಸ್ಟ್ ಕೊಟ್ಟಿದ್ದಾರೆ, ಈ ಥರ ರ್ಯಾಂಕ್ ಬಂದಿದೆ ಅವ್ರದ್ದು ಅಂತಂದೇಳಿ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫೈಂಡ್ ದ ಮೋಡಲ್ ರ್ಯಾಂಕ್ ಫಾರ್ ದ ಎಂಪ್ಲಾಯೀಸ್. ಆ ಎಂಪ್ಲಾಯೀಸಿನ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಈ ಕೊಟ್ಟಿರ್ತಕ್ಕಂಥ ಡಾಟಾಗೆ ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಆ ಡಾಟಾ ಈ ಥರ ಇದೆ ನೋಡ್ರಿ. ಇಲ್ಲಿ ರ್ಯಾಂಕ್ 0 to 15ನಲ್ಲಿ ಅಂದರೆ 0 ಮತ್ತು 50 ಮಧ್ಯದಲ್ಲಿ ಒಬ್ಬರಿದ್ದಾರೆ, ನಂಬರ್ ಆಫ್ ಎಂಪ್ಲಾಯೀಸ್ ಒಬ್ಬರಿದ್ದಾರೆ. 50 to 100 ಅಂದರೆ 50 ರ್ಯಾಂಕಿಂದ 100 ರ್ಯಾಂಕ್ವರೆಗೂ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ? 2 ಮೆಂಬರ್ಸ್ ಇದ್ದಾರೆ. 100 to 150ನಲ್ಲಿ 4 ಮೆಂಬರ್ಸ್ ಇದ್ದಾರೆ. 150 to 200ನಲ್ಲಿ 7 ಮೆಂಬರ್ಸ್ ಇದ್ದಾರೆ. 200 to 250 ಮೆಂಬರ್ಸ್ನಲ್ಲಿ ರ್ಯಾಂಕ್ನಲ್ಲಿ ಒಬ್ಬರಿದ್ದಾರೆ. ದೆನ್ 250 to 300ನಲ್ಲಿ 5 ಮೆಂಬರ್ಸ್ ಇದ್ದಾರೆ. ಇದು ಕೊಟ್ಟಿರ್ತಕ್ಕಂಥ ಡಾಟಾ. ಈ ಡಾಟಾಗೆ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಾರ್ಮುಲಾ ಬೇಕು. ಫಾರ್ಮುಲಾ ದಟ್ ಈಸ್ ಮೋಡ್ ಈಸ್ ಈಕ್ವಲ್ ಟು LRL ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ. ಈ ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ LRL ವ್ಯಾಲ್ಯೂ ಬೇಕು, F1 ವ್ಯಾಲ್ಯೂ ಬೇಕು, F0 ವ್ಯಾಲ್ಯೂ ಬೇಕು, F2 ವ್ಯಾಲ್ಯೂ ಬೇಕು ಆ್ಯಂಡ್ H ವ್ಯಾಲ್ಯೂ ಬೇಕು. ಇಷ್ಟು ಬೇಕಾಗ್ತವೆ ಅಂತಂದರೆ ಮೊದಲು ನಾವು ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಆರಿಜೆಂಟಲ್ ಆಗಿ ಕೊಟ್ಟಿರೋದನ್ನು ವರ್ಟಿಕಲಿಯಾಗಿ ಬರ್ಕೊಂಡ್ಬಿಟ್ಟು ನಾವು ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ F ಕಾಲಮ್ನಲ್ಲಿ ಹೈಯೆಸ್ಟ್ ಇರತಕ್ಕಂಥದ್ದನ್ನು ನೋಡಿಕೊಂಡು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಬ್ಲಾಕ್ ಮಾಡಬೇಕು. ಈಗ ನೆಕ್ಸ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ರ್ಯಾಂಕ್ ಪ್ಲೇಸ್ನಲ್ಲಿ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ಳೋಣ. ದಟ್ ಈಸ್ ರ್ಯಾಂಕ್ ಆ್ಯಂಡ್ ನಂಬರ್ ಆಫ್ ಎಂಪ್ಲಾಯೀಸ್ ಪ್ಲೇಸ್ನಲ್ಲಿ ಎಫ್ ವ್ಯಾಲ್ಯೂ ಇದೆ ಆ್ಯಂಡ್ ಕ್ಲಾಸ್ ಇಂಟರ್ವಲ್ ಇದೆ. ಕೊಟ್ಟಿರೋದನ್ನು ರಿಮೈನಿಂಗ್ ಡಾಟಾ ಸೇಮ್ ಇದೆ ಇಲ್ಲಿ. ಈಗ ಇಲ್ಲಿ ನೋಡಿರಿ, ನಮಗೆ ಮೇನ್ ಆಗಿ ಬೇಕಾಗಿರೋದು ಮೋಡಲ್ ಕ್ಲಾಸು ಅಂದರೆ F1 ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡೋದೇ ನಮ್ಮ ಉದ್ದೇಶ. ಈಗ ಇಲ್ಲಿ F1 ವ್ಯಾಲ್ಯೂ ಅಂತಂದರೆ F ಕಾಲಮ್ನಲ್ಲಿ, ಈ ಒಂದು F ಕಾಲಮ್ನಲ್ಲಿ ಹೈಯೆಸ್ಟ್ ನಂಬರನ್ನು ನೋಡಬೇಕು. ಹೈಯೆಸ್ಟ್ ಯಾವುದಿದೆ ಇದರಲ್ಲಿ ಅಂತಂದರೆ 7 ಇದೆ. 1 2 4 7 1 5ನಲ್ಲಿ ಹೈಯೆಸ್ಟ್ ಇರತಕ್ಕಂಥದ್ದು 7. ಅಂದರೆ ಈ 7 ಅನ್ನೋದು ಮೋಡಲ್ ಕ್ಲಾಸ್ ಅಂದರೆ F1 ವ್ಯಾಲ್ಯೂ ಅಂತ ಅರ್ಥ. ಇದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕು. ಹಿಂಗೆ ಬೇಕಾದರೆ ಹಿಂಗೆ ರೌಂಡ್ ಅಪ್ ಮಾಡ್ಕೊಳ್ರಿ. ನೀವು ಹಿಂಗೆ ರೌಂಡ್ ಅಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇದ್ರ ಮೇಲ್ಗಡೆ ಇರತಕ್ಕಂಥದ್ದು F0 ವ್ಯಾಲ್ಯೂ, ರಿಮೆಂಬರ್ ದಿಸ್. ಇದ್ರ ಮೇಲ್ಗಡೆ ಇರತಕ್ಕಂಥದ್ದು F0, ಇದ್ರ ಕೆಳಗಡೆ ಇರತಕ್ಕಂಥದ್ದು F2. ಹಂಗಾದರೆ LRL ವ್ಯಾಲ್ಯೂ ಏನಾಗುತ್ತೆ? ಇದು ಬ್ಲಾಕ್ ಮಾಡಿರ್ತಕ್ಕಂಥ ಅಂದರೆ ರೌಂಡ್ ಅಪ್ ಮಾಡಿರ್ತಕ್ಕಂಥ ಒಂದು ಕ್ಲಾಸ್ ಇಂಟರ್ವಲ್ ಇದರಲ್ಲಿ ಇಲ್ಲಿ ಬರುತ್ತೆ. ದಟ್ ಈಸ್ 150. LRL ವ್ಯಾಲ್ಯೂ 150, F1 ವ್ಯಾಲ್ಯೂ 7, F0 ವ್ಯಾಲ್ಯೂ 4, F2 ವ್ಯಾಲ್ಯೂ 1 ಆ್ಯಂಡ್ H ವ್ಯಾಲ್ಯೂ ನೋಡ್ರಿ. ಇಲ್ಲಿ 50ನಲ್ಲಿ 0 ಸಬ್ಟ್ರಾಕ್ಷನ್ ಮಾಡಿದರೆ 50, 100ನಲ್ಲಿ 50 ಸಬ್ಟ್ರಾಕ್ಷನ್ ಮಾಡಿದರೆ 50. ಸೊ ಎರಡು ಗೊತ್ತಾಯಿತು ಅಂತಂದರೆ ನಿಮಗೆ ರಿಮೈನಿಂಗ್ ಎಲ್ಲ ಸೇಮ್ ಇರ್ತವೆ. ಸೊ ದಟ್ H ವ್ಯಾಲ್ಯೂ ಈಸ್ 50. ಒಂದೊಂದೇ ಬರಿತಾ ಹೋಗೋಣ. ಈಗ
LRL ವ್ಯಾಲ್ಯೂ 150 ಇಲ್ಲಿದೆಯಲ್ಲ 150 ಬ್ಲಾಕ್ ಮಾಡಿರ್ತೀವಲ್ಲ ಅದರಲ್ಲಿ ಸಿಗುತ್ತೆ. LRL ವ್ಯಾಲ್ಯೂ ಇಸ್ 150. ದೆನ್ F1 ವ್ಯಾಲ್ಯೂ ಬ್ಲಾಕ್ ಮಾಡಿರ್ತಕ್ಕಂಥದ್ದು ಮೋಡಲ್ ಕ್ಲಾಸ್ ಏನಿದೆಯಲ್ಲ ಇದು 7. ದೆನ್ F0 ಅಂತಂದರೆ 4, F2 ಅಂತಂದರೆ 1 ಆ್ಯಂಡ್ H ವ್ಯಾಲ್ಯೂ ಈಸ್ 50. ಇಷ್ಟು ವ್ಯಾಲ್ಯೂಸ್ ಇದ್ದಾವೆ. ಈಗ ನಾವು ಮೋಡನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೋಗೋಣ ಬೈ ಯೂಸಿಂಗ್ ದ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಮೋಡ್ ಈಸ್ ಈಕ್ವಲ್ ಟು LRL ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈಗ ಒಂದೊಂದೇ ವ್ಯಾಲ್ಯೂವನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಈಕ್ವಲ್ ಟು LRL ಅಂತಂದರೆ ಅಲ್ಲಿ ನೋಡಿರಿ LRL ವ್ಯಾಲ್ಯೂ 150 ಇದೆ. 150 ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲೇಸ್ನಲ್ಲಿ ಪ್ಲಸ್ ಹಂಗೆ ಬರೆದು ಬ್ರಾಕೆಟ್ ಒಳಗಡೆ F1 ಮೈನಸ್ F0 ಅಂತಂದರೆ F1 ಅಂತಂದರೆ ಏನು 7 ಮೈನಸ್ F0 ಅಂತಂದರೆ ಅಲ್ಲಿ 4 ಓಲ್ ಡಿವೈಡೆಡ್ ಬೈ 2 ಇಂಟು F1 ಅಂತಂದರೆ 2 ಇಂಟು F1 ಅಂದರೆ 7 ಮೈನಸ್ F0 ಅಂದರೆ 4 ಮೈನಸ್ F2 ಅಂತಂದರೆ ಅಲ್ಲಿ 1. ಸೊ ಇಷ್ಟು ವ್ಯಾಲ್ಯೂಸನ್ನು ಸಬ್ಮಿಟ್ ಮಾಡಿಬಿಡಿ. ಇಂಟು ಇಲ್ಲಿ ಇದು ಇಂಟು ದೆನ್ 50 H ಅಂತಂದರೆ 50 ವ್ಯಾಲ್ಯೂವನ್ನು ಸಬ್ಮಿಟ್ ಮಾಡ್ತೀವಿ. ಸೊ ಇಷ್ಟು ವ್ಯಾಲ್ಯೂಸನ್ನು ಸಬ್ಮಿಟ್ ಮಾಡಿ ಆದಮೇಲೆ ಇದು ಡಾಟಾವನ್ನು ಬಿಟ್ಬಿಡ್ರಿ. ಇವಾಗ ಬರೀ ಸಿಂಪ್ಲಿಫಿಕೇಷನ್ ಅಷ್ಟೇ ಇರೋದು. ಸಿಂಪ್ಲಿಫೈ ಮಾಡಿದೆ ಅಂದರೆ ಮುಗಿದೋಯ್ತು. ಸೊ 150 ಪ್ಲೇಸ್ನಲ್ಲಿ 150 ಹಂಗೆ ಬರ್ಕೊತೀವಿ. ಮೊದಲು ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದನ್ನು ಸಾಲ್ವ್ ಮಾಡಿದರೆ ಇದನ್ನು 7ಅಲ್ಲಿ 4 ಹೋಯಿತು ಅಂದರೆ 3 ಬರುತ್ತೆ. ದೆನ್ ಇಲ್ಲಿ 2 7 14 ಆಗುತ್ತೆ. 14ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದರೆ 10 ಉಳಿಯುತ್ತೆ. ಇಲ್ಲಿ 10ನಲ್ಲಿ ಮತ್ತೆ 1 ಸಬ್ಟ್ರಾಕ್ಷನ್ ಮಾಡಿದರೆ 9 ಬರುತ್ತೆ. ಸೊ 9 ಇಂಟು 50 ಪ್ಲೇಸ್ನಲ್ಲಿ 50 ಹಂಗೆ ಬರಿತೀವಿ. ಇವಾಗ ಡಿನಾಮಿನೇಟರಿಂದ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡೋಣ. 50 ಇಂಟು 3 ಅಂತಂದರೆ 150. ಈ 150 ಆ್ಯಸ್ ಇಟ್ ಈಸ್ ಹಂಗೆ ಬರೆದು ಪ್ಲಸ್ ಬ್ರಾಕೆಟ್ ಒಳಗಡೆ 3 ಇಂಟು 50 ಅಂದರೆ 150 ಡಿವೈಡೆಡ್ ಬೈ 9 ಅಂತ ಇದೆ. ಇಷ್ಟು ಬರ್ಕೊತೀವಿ. ಇಲ್ಲಿ ಫ್ರಾಕ್ಷನ್ ಬಂದಿರುತ್ತಲ್ಲ ಇದು ಫ್ರಾಕ್ಷನನ್ನು ನಾವು ಮೊದಲು ಸಿಂಪ್ಲಿಫೈ ಮಾಡಬೇಕು. ಅಂದರೆ 150 ಮಿಡ್ಲಾಗಿ ಹಾಕೊಂಡ್ಬಿಟ್ಟು 9ಇಂದ ಡಿವೈಡ್ ಮಾಡಿದೆ ಅಂದರೆ ನಮಗೇನು ಬರುತ್ತೆ ಅಂದರೆ 16.66 ಅಂತ ಬರುತ್ತೆ. ಈ 150 9ಇಂದ ಡಿವೈಡ್ ಮಾಡಿದರೆ 16.66 ಅಂತ ಬರುತ್ತೆ. ಅದಕ್ಕೆ ಈ 150 ಆ್ಯಡ್ ಮಾಡ್ತೀವಿ. ಆವಾಗ ನಮಗೆ 166.66 ಅಂತ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಮೋಡ್ ವ್ಯಾಲ್ಯೂ. ಸೊ ಮೋಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 166.66. ಈ ಥರ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ನಮಗೆ ಬೇಕಾಗಿರೋದು ಯಾವುದು ಅಂತಂದರೆ ಮೇನಾಗಿ F1 ವ್ಯಾಲ್ಯೂ ಸಿಕ್ತು ಅಂತಂದರೆ ನಮಗೆ F0 ಸಿಕ್ಕಂಗೆ, F2 ಸಿಕ್ಕಂಗೆ ಆ್ಯಂಡ್ LRL ವ್ಯಾಲ್ಯೂ ಕೂಡ ಸಿಕ್ಕಂಗೆ. ಹಂಗಾಗಿ ಈ ಮೋಡಲ್ ಕ್ಲಾಸನ್ನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ದೆನ್ ಫೈಂಡ್ ದ F0, F2 ಆ್ಯಂಡ್ LRL ವ್ಯಾಲ್ಯೂ. ಈ ಥರ ನಾವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಸಮ್ ಅಡಿಷ್ನಲ್ ಪ್ರಾಬ್ಲಮ್ಸ್ ಇದ್ದಾವೆ. ಯು ಕ್ಯಾನ್ ಡೂ ಇಟ್. ಫೈಂಡ್ ದ ಮೋಡ್ ವ್ಯಾಲ್ಯೂ ಫಾರ್ ಗಿವನ್ ಡಾಟಾ. ಇಲ್ಲಿದೆ ಫಸ್ಟ್ ಒನ್, ದೆನ್ ಸೆಕೆಂಡ್ ಒನ್, ಥರ್ಡ್ ಒನ್. ಇದಕ್ಕೆ ನೀವು ಮೋಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು.